ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂತಹ ಕೈದಿಗಳ ಕೈಯಲ್ಲಿ ಮೊಬೈಲ್ ಫೋನ್ಗಳು ಸಿಗ್ತಾ ಇತ್ತು. ಜೈಲಲ್ಲಿ ಐಸಿಸ್ ಉಗ್ರರಿಗೆ ಮೊಬೈಲ್ ಹೈಫೈ ಸೌಲಭ್ಯ. ಅಮಿತ್ ಶಾ ಎನ್ಐಗೆ ವಿಶೇಷ ದೂರು ಸಲ್ಲಿಕೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಕೇಸಿಗೆ ಎಂಟ್ರಿ ಆಗುತ್ತಾ ಕೇಂದ್ರ. ಜೈಲಲ್ಲಿ ಐಸಿಸ್ ಉಗ್ರರಿಗೆ ಮೊಬೈಲ್ ಹೈಫೈ ಸೌಲಭ್ಯಗಳು ಸಿಗ್ತಾ ಇದೆ ಹೇಗೆ? ಅಮಿತ್ ಶಾ ಎನ್ಐಎಗೆ ವಿಶೇಷ ದೂರು ಸಲ್ಲಿಕೆಯಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡನಿಂದ ದೂರು ಸಲ್ಲಿಕೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಡುತ್ತಾ? ಹಿಂದೂ ಮುಖಂಡ ತೇಜಸ್ ಗೌಡನಿಂದ ದೂರು ಸಲ್ಲಿಕೆಯಾಗಿದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ಕಾರಾಗೃಹ ಇಲಾಖೆಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಕರ್ನಾಟಕದ ಅತಿದೊಡ್ಡ ಕಾರಾಗೃಹಗಳಲ್ಲೊಂದು. ಇಲ್ಲಿ ಹಲವು ಗಂಭೀರ ಪ್ರಕರಣಗಳ ಆರೋಪಿಗಳು ಮತ್ತು ಕೈದಿಗಳಿದ್ದಾರೆ. ಆದರೆ ಇತ್ತೀಚೆಗೆ ಜೈಲಿನೊಳಗೆ ವಿಶೇಷ ಸೌಲಭ್ಯಗಳು ನೀಡಲಾಗ್ತಾ ಇದೆ. ಈಗ ಐಸಿಸ್ ಉಗ್ರನಿಗೆ ಮೊಬೈಲ್ ಫೋನ್ ನೀಡಿರುವುದು ದೇಶದ ಭದ್ರತೆಗೆ ಧಕ್ಕೆ ತರುವಂತಹದ್ದು ಎಂದ ತೇಜಸ್ ಗೌಡ. ಜೈಲಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಉಗ್ರ ಚಟುವಟಿಕೆಗಳೇನಾದರೂ ಆಗ್ತಾ ಇದೆಯಾ ಎನ್ನುವಂಥ ಅನುಮಾನ. ರೇಪಿಸ್ಟರ ಕೈಗೆ ಮೊಬೈಲ್ ಫೋನ್ ಒಂದು ಬರುತ್ತೆ. ತೇಜಸ್ ಗೌಡ ಅವರಿಗೆ ಸಮಸ್ಯೆಯಾಗಿರುವುದು ಅಲ್ಲೊಬ್ಬ ಟೆರರಿಸ್ಟ್ ಇದ್ದ, ಶಂಕಿತ ಟೆರರಿಸ್ಟು. ಆತನ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ ಇತ್ತು. ಅದು ಹೆಂಗೆ ಬರೋದಕ್ಕೆ ಸಾಧ್ಯ? ಒಬ್ಬ ಭಯೋತ್ಪಾದಕನ ಕೈಗೆ ಫೋನ್ ಬಂದರೆ ಅದ್ರ ಪರಿಸ್ಥಿತಿ ಏನಾಗಬಹುದು? ಎನ್ಐಎ ತನಿಖೆ ಆಗಬೇಕು. ಮನೋವೈದ್ಯೆ ನಾಗರಾಜ್ ಎನ್ನುವಂತಹ ವ್ಯಕ್ತಿ ಸಪ್ಲೈ ಮಾಡ್ತಾ ಇದ್ದ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈ ನಾಗರಾಜ್ ಯಾರು ಅನ್ನೋದು ಗೊತ್ತಾಗಬೇಕಲ್ಲ. ಮೊಬೈಲ್ ಫೋನನ್ನ ಮನೋವೈದ್ಯ ನಾಗರಾಜ್ ಎನ್ನುವಂತಹ ವ್ಯಕ್ತಿ ಕೊಡ್ತಿದ್ದ. ಹಾಗಾದ್ರೆ ಈ ನಾಗರಾಜ್ ಯಾರು? ನಾಗರಾಜಿಗೆ ಹೆಂಗ್ ಫೋನ್ ಸಿಗ್ತಾ ಇತ್ತು ಕೈಗಳಿಗೆ? ಸೊ ಪರಪ್ಪನ ಅಗ್ರಹಾರ ಜೈಲು ಕರ್ನಾಟಕದ ಅತಿ ದೊಡ್ಡ ಜೈಲು. ಅಲ್ಲೇ ಈ ಪರಿಯ ಅವ್ಯವಸ್ಥೆ ಅನ್ನುವುದಾದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ಬಜರಂಗ ದಳದ ಮುಖಂಡ ತೇಜಸ್ ಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ತೇಜಸ್ ಗೌಡ್ರೆ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆಯೂ ಕೂಡ ಒಂದಷ್ಟು ಅವ್ಯವಸ್ಥೆಗಳು ವರದಿಯಾಗಿತ್ತು. ಆಗ ಇಲ್ಲದ ದೂರು ಏಕಾಏಕಿ ಈಗ ಯಾಕೆ ಅನ್ನೋದು ನೋಡಿ. ಹಿಂದೆ ಯಾವಾಗ ಅವ್ಯವಸ್ಥೆ ಆಗಿತ್ತು ಆ ಅವ್ಯವಸ್ಥೆನ ವಿಚಾರವಾಗಿ ಸುಪ್ರೀಂ ಕೋರ್ಟೇ ಚಾಟಿ ಬೀಸಿದೆ. ಯಾವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಿದೆ ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹ ವಿಚಾರ ಇಟ್ಕೊಂಡು ದೇಶಾದ್ಯಂತ ಇರುವಂತ ಎಲ್ಲಾ ಕಾರಾಗೃಹಗೂ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಾದ್ಮೇಲೂ ಸಹ ಈ ಸರ್ಕಾರ ಏನು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಾವು ದೂರ್ ಕೊಡ್ಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇಲ್ಲ ಎನ್ಐಎ ಏಜೆನ್ಸಿ ಎಂಕ್ವೈರಿ ಮಾಡ್ಲಿ ಅಂತ. ಮೊಬೈಲ್ ಇರೋದು ಯಾರೋ ಒಬ್ಬ ಸಾಮಾನ್ಯ ಆಸಾಮಿ ಕೈಯಲ್ಲಂತೂ ಅಲ್ಲ. ಐಸಿಸ್ ಉಗ್ರ ಅವನು, ಮನ್ನಾ ಅಂತ ಅವ್ನು ರೆಕ್ರೂಟ್ ಮಾಡ್ತಿದ್ದಂತ ಎಂತೆಂತವ್ರನ್ನ ಅಂತ ಎಲ್ಲ ಎನ್ಐಎ ಡೀಟೇಲ್ ಆಗಿ ಹೇಳಿದೆ. ಅಂತವ್ನ ಕೈಲಿ ಮೊಬೈಲ್ ಕೊಡ್ತಾರೆ, ಮೊಬೈಲ್ ಸಿಗುತ್ತೆ ಅಂತಂದ್ರೆ ಎಂಜಿಲ್ ಕಾಸ್ಗೋಸ್ಕರ ಜೈಲ್ ಒಳಗಡೆ ಇರುವಂತ ಅಧಿಕಾರಿಗಳು ಯಾವ ಕೆಲಸ ಮಾಡಕ್ಕದು ಒಪ್ತಾರ? ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಿದಂತ ಅಧಿಕಾರಿಗಳು ಪೊಲೀಸ್ ಇಲಾಖೆಲಿ ಇರೋಕ್ಕೆ ಅವರು ನನ್ನ ಪ್ರಕಾರ ಅನ್ಫಿಟ್ ಅನ್ಸುತ್ತೆ. ಅವರು ಯಾರು ಮೊಬೈಲ್ ಈ ವರದಿ ಏನ್ ನೀವು ತನಿಖೆ ಮಾಡ್ತಿದೀನಿ ಅಂತ ಹೇಳಿದಾರೆ, ತನಿಖೆಯ ವರದಿ ಆಚೆ ಬಂದಾಗ ಇವ್ರು ಸುಮ್ನೆ ಸಸ್ಪೆನ್ಷನ್ ಮಾಡಿದ್ರೆ ಆಗಲ್ಲ. ಆ ವ್ಯಕ್ತಿನ ಇಲಾಖೆಯಿಂದನೇ ವಜಾ ಮಾಡಬೇಕು. ಸರ್, ಮೇಲ್ನೋಟಕ್ಕೆ ಮನೋವೈದ್ಯ ನಾಗರಾಜ್ ಎನ್ನುವಂತಹ ವ್ಯಕ್ತಿ ಸಪ್ಲೈ ಮಾಡ್ತಿದ್ದ ಅನ್ನೋದು ಶಂಕೆ ಇದಾವೆ. ಅಲ್ಲಲ್ಲ, ಮನೋವೈದ್ಯ ನಾಗರಾಜ್ ಅನ್ನೋದು ಏನ್ ಹೇಳ್ತಿದ್ದೀರಿ ತಾವು, ಜುಲೈ 26ನೇ ತಾರೀಕು 2025 ಇದೇ ವರ್ಷದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಗುತ್ತೆ. ಉಗ್ರಗಾಮಿ ನಾಸೀರ್ ಅಂತ ಇರ್ತಾನೆ ಇದೇ ಬೆಂಗಳೂರು ಜೈಲಲ್ಲಿ. ನಾಸೀರು ಮತ್ತೆ ಆತನ ಸಂಗಡಿಗರು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಈ ಮಾಹಿತಿ ಎನ್ಐಎ ಅಧಿಕಾರಿಗಳು ಗೊತ್ತಾಗುತ್ತೆ. ಇದನ್ನ ಅರ್ಥ ಅಂತ ಎನ್ಐಎ ಅಧಿಕಾರಿಗಳು ರಾತ್ರೋರಾತ್ರಿ ಬೆಂಗಳೂರು ಕಾರಾಗೃಹಕ್ಕೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದ ಸಂದರ್ಭದಲ್ಲಿ ಅವ್ರ ಹತ್ರ ಇರುವಂತ ಮೊಬೈಲ್ಗಳನ್ನ ಸೀಸ್ ಮಾಡ್ತಾರೆ. ಎನ್ಐಎ ಎನ್ಕ್ವೈರಿ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ ಯಾರು ಒಬ್ಬ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನಾಗರಾಜ್ ಅಂತ ಇರ್ತಾರೆ, ಆತ ಅವನಿಗೆ ಲೀಸ್ ಅಂದ್ರೆ ಇದರಲ್ಲಿ ಒಂದು ಗಮನಿಸಿ, ಲೀಸ್ ಬೇಸಿಸ್ ರೆಂಟ್ ಬೇಸಿಸ್ ಮೇಲೆ ಮೊಬೈಲ್ ಕೊಡ್ತಾ ಇರ್ತಾನೆ. ಆತ ಡಾಕ್ಟರ್ ಆಗಿ ಸಂಪಾದನೆ ಮಾಡಕ್ಕಿಂತ ಹೆಚ್ಚಾಗಿ
ಈ ತರ ಲೀಸ್ ಬೇಸಿಸ್ ರೆಂಟ್ ಬೇಸಿಸ್ ಅಲ್ಲಿ ಕೊಡ್ತಿದ್ದಂತ ಏನ್ ಮೊಬೈಲ್ ಇತ್ತಲ್ಲ 1.25 ಕೋಟಿಯಷ್ಟು ಹಣ ಸಂಪಾದನೆ ಮಾಡಿದ್ದಾನೆ ಅಂತ ವರದಿ ಆಗಿದೆ. ಈ ಆಧಾರದ ಮೇಲೆ ಎನ್ಐಎ ಅಧಿಕಾರಿಗಳು ಆತನ ಬಂಧನ ಮಾಡ್ತಾರೆ, ಮತ್ತೆ ಅವರು ಅವ್ರು ಅಲ್ಲಿಂದ ಸಸ್ಪೆಂಡ್ ಸಹ ಹಾಕ್ತಾರೆ. ಇಷ್ಟಿಗೆ ಮುಗೀತು. ಜುಲೈಲ್ ಆಗಿರುವಂತ ಘಟನೆ ಅದು. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನಾಗರಾಜ್ ಅಂತ ಇರುತ್ತೆ, ಜುಲೈಲ್ ಆಗಿರುತ್ತೆ. ಜುಲೈಲ್ ಅಧಿಕಾರಿಗಳು ರೈಡ್ ಮಾಡ್ತಾರೆ. ಈಗ ಅಷ್ಟೆಲ್ಲ ಆಗಿದ್ರು ಈ ಉಗ್ರಗಳ ಕೈಲಿ ಫೋನ್ ಸಿಗುತ್ತೆ ಅಂತಂದ್ರೆ ಇವ್ರು ಜೈಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇಳಿತಿದ್ದಾರೆ ದುಡ್ಗೋಸ್ಕರ ಅಂತ ಅರ್ಥ ಆಗ್ತಿಲ್ಲ. ಈ ದೇಶದ ಸುರಕ್ಷತೆ ಬಗ್ಗೆ ಅವ್ರು ಯೋಚನೆ ಮಾಡ್ತಿಲ್ಲ. ದೇಶದಲ್ಲಿ ಏನಾಗ್ತಿದೆ, ಆಂತರಿಕ ಭದ್ರತೆ ಎಷ್ಟು ಮುಖ್ಯ ಅನ್ನೋದು ಅವ್ರ ಬಗ್ಗೆ ಯೋಚನೆ ಮಾಡದೇನೆ ತನ್ನ ಸ್ವಂತ ಲಾಭಕ್ಕೋಸ್ಕರ ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತಂದ್ರೆ ಯಾವ ಅಧಿಕಾರಿ ಜೈಲಧಿಕಾರಿ ಈ ವಿಚಾರದಲ್ಲಿ ಶಾಮೀಲಾಗಿದ್ದಾನೆ ಅವನು ಸಹ ಬಂಧನ ಮಾಡಿ ಅವನನ್ನು ಸಹ ಉಗ್ರರ ಪಟ್ಟಿಗೆ ಹಾಕ್ಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಡ ಪತ್ರ ಬರೆದಿದ್ದೀನಿ. ಸದ್ಯಕ್ಕೆ ಬದಲಾಗಬೇಕಾಗಿರೋದು ಪರಪ್ಪನ ಅಗ್ರಹಾರದ ಪೊಲೀಸ್ ವ್ಯವಸ್ಥೆನೋ. ಕಾರಣ ಯಾವುದೇ ಪಕ್ಷ ರಾಜ್ಯದಲ್ಲಿ ಆಡಳಿತದಲ್ಲಿದ್ರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಸ್ಥೆಗೆ ಏನು ಕೊರತೆ ಇಲ್ಲ. ಯಾವುದೇ ರಾಜಕೀಯ ಪಕ್ಷ ಆಡಳಿತದಲ್ಲಿದ್ರೂ ಕೂಡ ಇಲ್ಲಿ ಒಂದಲ್ಲ ಒಂದು ತರಹದ ಪ್ರಮಾದಗಳು ಆಗ್ತಾನೆ ಇರ್ತವೆ ಅಂತ ಪೊಲೀಸ್ ವ್ಯವಸ್ಥೆಯಲ್ಲಿ ಮಾರ್ಪಾಡಾಗಬೇಕೇನು? ಖಂಡಿತವಾಗ್ಲು ನೋಡಿ, ಡಿ ರೂಪಾ ಅಂತ ಹಿರಿಯ IPS ಅಧಿಕಾರಿಗಳು ಅವ್ರು ಯಾವಾಗ ಜೈಲ್ ಇದಾಗಿದ್ರು ಅವಾಗ್ಲೂ ಒಂದು ಮಾತು ಹೇಳ್ತಾರೆ ಡಿ ರೂಪಾ ಅವರು, ಆ ಜೈಲ್ ಅಲ್ಲ ಅದು ರೆಸಾರ್ಟ್ ಅಂತ ಆಗ್ಲೇ ಹೇಳಿರ್ತಾರೆ ಡಿ ರೂಪಾ ಮೇಡಮ್ ಅವರು. ಆಗ ಹೇಳಿದ್ರು ಸಹ ಈಗ್ಲೂ ಸುಧಾರಣೆ ಆಗಲ್ಲ ಅಂತಂದ್ರೆ ಈಗ ಜೈಲ್ ಏನಾಗೋಗಿದೆ ಒಂದ್ ಹೇಳ್ತೀನಿ ಕೇಳಿ, ಜೈಲ್ ಬಂದ್ಬಿಟ್ಟು ಜೈಲ್ಗೆ ಹೋದವರು ಬದಲಾವಣೆ ಆಗಿ ಬರ್ತಾರೆ ಅಂತ ಒಂದು ಜೈಲ್ಗೆ ಹಾಕ್ತಾರೆ. ಅದೇ ಜೈಲ್ಗೆ ಹೋಗೋರು ಯಾವ್ದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಅವ್ರು ಯಾವ ಕೇಸಲ್ಲಿ ಜೈಲ್ಗೆ ಹೋಗಿರ್ತಾರೆ ಆ ಕೇಸಲ್ಲಿ ಅವರು PhD ತಗೊಂಡು ವಾಪಸ್ ಬರ್ತಾರೆ. ಜೈಲ್ ಒಂದು ಯೂನಿವರ್ಸಿಟಿ ಆಗ್ಬಿಟ್ಟಿದೆ ಕ್ರಿಮಿನಲ್ಸ್ಗೆ. ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಆರೋಪ ಆಗಿರುವಂತ ತರುಣ್ ರಾಜು ಕೈಯಲ್ಲಿ ಮೊಬೈಲ್ ಇದೆ. ಇವತ್ತು ಇಡೀ ದೇಶಕ್ಕೆ ಎಷ್ಟು ದೊಡ್ಡ ಮಾರಕ ಗೋಲ್ಡ್ ಸ್ಮಗ್ಲಿಂಗ್, ಟೆರರಿಸಮ್, ಡ್ರಗ್ಸ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಆ ಗೊತ್ತಿದ್ರು ಸಹ ಜೈಲ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಈ ಭ್ರಷ್ಟಾಚಾರ ಹೇಗಾಗಿದೆ, ಜೈಲ್ಗೆ ಪೋಸ್ಟಿಂಗ್ ಬೇಕು ಅಂತ ಅನ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಹಣಗಳು ಸುರಿತಿದ್ದಾರೆ ರಾಜಕಾರಣಿಗಳ ಹತ್ರ. ಆ ಕೋಟ್ಯಾಂತರ ರೂಪಾಯಿ ಹಣ ಸುರಿದಿ ಜೈಲಿಗೆ ಬಂದು ಈ ತರ ಎಲ್ಲ ಅನುವು ಮಾಡ್ಕೊಟ್ಟಿ ಈ ತರ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ. ಯಾರು ನಮ್ಮ ಹಾಲೋ ಅಂತ ವ್ಯಕ್ತಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತ ವ್ಯಕ್ತಿ ನಾವ್ ಯಾವಾಗ ಆಯ್ಕೆ ಮಾಡ್ತೀರಿ ಇದೆಲ್ಲದಕ್ಕೂ ಆಗ ಮಾತ್ರ ಫುಲ್ ಸ್ಟಾಪ್ ಆಗೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇವತ್ತೇನ್ ನೀವು ಫೋನ್ ನೋಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ರೆಸಾರ್ಟ್ ಅಲ್ಲಿ ಯಾವ ವ್ಯವಸ್ಥೆಗಳಿದೆ, ಈಗ ಆಲ್ಮೋಸ್ಟ್ 80% ರೆಸಾರ್ಟ್ ಆಗೋಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಐಷಾರಾಮಿ ರೆಸಾರ್ಟ್ಗಳಲ್ಲಿ ಏನೇನ್ ನೋಡ್ತೀರಾ ತಾವು ಅದು ಜೈಲು ಮಾರ್ಪಾಟಾಗತ್ತೆ. ಫ್ರೀ ವೈಫೈ ಕೂಡ ಸಿಗುತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ. ರಾಜಕಾರಣಿಗಳು ಎಚ್ಚೆತ್ಕೊಂಡು ಇದಕ್ಕೆ ಕಡಿವಾಣ ಹಾಕಿದಾಗ ಮಾತ್ರ ಇದೆಲ್ಲವನ್ನು ಸಹ ಫುಲ್ ಸ್ಟಾಪ್ ಇಡಕ್ಕೆ ಸಾಧ್ಯ. ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಇದೆ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾರೆ ದರ್ಶನ್ ಅವ್ರ ಕೇಸಲ್ಲಿ. ದರ್ಶನ್ ಅವ್ರಿಗೆ ಒಂದು ನೀವು ಕನಿಷ್ಠ ಸೌಲಭ್ಯಗಳು ಏನ್ ಸಿಗ್ಬೇಕು ಅದನ್ನ ಸಿಗ್ತಿಲ್ಲ. ಆದ್ರೆ ಮಿಕ್ಕದವ್ರಿಗೆ ಎಲ್ಲಾ ತರ ಫೆಸಿಲಿಟಿ ಸಿಗುತ್ತೆ ಅಂತಂದ್ರೆ ಕಂಪ್ಲೀಟ್ಲಿ ಇದು ಸೆಕ್ಯೂರಿಟಿ ಬ್ರೀಚ್ ಆಗುತ್ತೆ. ಮತ್ತೆ ಜೈಲ್ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ನಿಮ್ಗಲ್ಲಿ ಕಡಿವಾಣ ಹಾಕ್ಬೇಕು ಅಂತ ದೊಡ್ಡ ವಿಚಾರ ಅಲ್ಲಿ ಹಾಕ್ಲೇಬಹುದು. ಎಲ್ಲಾ ಬರಾಕ್ಗೂ ಎಲ್ಲ ಇದಕ್ಕೂ ಏನ್ CC ಕ್ಯಾಮ್ರಾ ಏನಕ್ಕೆ ಅಳವಡಿಸಕ್ಕಾಗಲ್ಲ? ಕ್ಯಾಮರ್ಗಳು ಅಳವಡಿಸಿದ್ದಾರೆ, ಜೈಲಲ್ಲಿ ನೆಟ್ವರ್ಕ್ ಸಿಗುತ್ತೆ, ಜೈಲ್ ಸುತ್ತಮುತ್ತ ಇರುವಂತ ಪ್ರದೇಶ ನೆಟ್ವರ್ಕ್ ಸಿಗಲ್ಲ. ಥ್ಯಾಂಕ್ ಯು ತೇಜಸ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಪೊಲೀಸ್ ವ್ಯವಸ್ಥೆಯಲ್ಲಿ ಮಾರ್ಪಾಡು ಅತ್ಯವಶ್ಯಕ. ರೂಲಿಂಗ್ ಪಾರ್ಟಿ ಯಾವುದೇ ಇರಲಿ, ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರ ಪ್ರಮಾದಗಳಿಗೇನು ಕಮ್ಮಿ ಇಲ್ಲ. ಪೊಲೀಸರು ಕಡು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಡಿ ರೂಪಾನವರು ಹೇಳಿದಂತೆ ಅವರು ಉಲ್ಲೇಖ ಮಾಡ್ತಾರೆ ಅವ್ರ ಮಾತುಗಳಲ್ಲಿ. ಪರಪ್ಪನ ಅಗ್ರಹಾರ ಒಂದು ಜೈಲಲ್ಲ, ಒಂದು ಪಶ್ಚಾತ್ತಾಪದ ಕೇಂದ್ರವಲ್ಲ, ಅದು ಒಂದು ಖಾಸಗಿ ರೆಸಾರ್ಟು ಅಂತ ಹೇಳ್ತಾರಂತೆ ಡಿ ರೂಪ. ನೋಡಿ ಆ ಪದಗಳಲ್ಲಿ ಎಷ್ಟು ಅರ್ಥ ಇದೆ ಅಂದರೆ, ಅಲ್ಲಿ ಸಿಗೋ ಸೌಕರ್ಯಗಳು ಕೈದಿಗಳನ್ನು ಭಯಪಡಿಸುವುದಿಲ್ಲ, ಕೈದಿಗಳಿಗೆ ಇನ್ಸ್ಪೈರ್, ಕೈದಿಗಳ ಪ್ರೇರಣಾ ಕೇಂದ್ರ ಅದು. ಪರಪ್ಪನ ಅಗ್ರಹಾರ ಯಾವಾಗ ಬದಲಾಗುತ್ತೋ, ಯಾವಾಗ ಅಲ್ಲಿನ ವ್ಯವಸ್ಥೆಗಳು ಬದಲಾಗ್ತಾವೋ, ನಿಜಕ್ಕೂ ಕೂಡ ಭಯಪಡಿಸುವ ರೀತಿಯ ವ್ಯವಸ್ಥೆಗಳಾಗಿ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳ ನಡೆಗಳು ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.